Welcome to Information Tube. ಎಟಿಎಂಗೆ ಹಣ ಪೂರೈಕೆ ಮಾಡುವ ವಾಹನ ಹೇಗೆ ಕೆಲಸ ಮಾಡುತ್ತದೆ ಎಂದು ಈ ವರದಿಯಲ್ಲಿ ನೋಡೋಣ. ಹೌದು ಸ್ನೇಹಿತರೆ, ಎಟಿಎಂಗಳಿಗೆ ಹಣವನ್ನು ತುಂಬಿಸುವ ಪ್ರಕ್ರಿಯೆಯು ಅತ್ಯಂತ ಸುರಕ್ಷಿತ ಮತ್ತು ನಿಯಂತ್ರಿತವಾಗಿರುತ್ತದೆ. ಇದು ಸಾಮಾನ್ಯವಾಗಿ ವಿಶೇಷವಾದ ನಗದು ನಿರ್ವಹಣಾ ಏಜೆನ್ಸಿಗಳು ಅಥವಾ ಬ್ಯಾಂಕ್ಗಳ ಮೂಲಕ ನಡೆಯುತ್ತದೆ. ಎಟಿಎಂ ಹಣ ವರ್ಗಾವಣೆ ವಾಹನದ ಭದ್ರತೆ ನಿರ್ಮಿಸುವುದು ಹೇಗೆ? ನಮ್ಮ ದೇಶದಲ್ಲಿ ಎಟಿಎಂಗಳಿಗೆ ಸಾಗಿಸುವ ವಾಹನಗಳ ಭದ್ರತೆಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಮತ್ತು ಸರ್ಕಾರಗಳು ಕಟ್ಟುನಿಟ್ಟಾಗಿ ನಿಯಂತ್ರಿಸುತ್ತವೆ. ಯಾರು ಈ ವಾಹನಕ್ಕೆ ಸೆಕ್ಯೂರಿಟಿ ನೀಡಬಹುದು? ಯಾವುದೇ ವ್ಯಕ್ತಿ ಅಥವಾ ಸಣ್ಣ ಸಂಸ್ಥೆಯು ಈ ರೀತಿಯ ವಾಹನಗಳಿಗೆ ಭದ್ರತೆಯನ್ನು ಸಾಧ್ಯವಿಲ್ಲವೇ? ಬದಲಿಗೆ ಈ ಸೇವೆಗಳನ್ನು ಒದಗಿಸಲು ಸರ್ಕಾರಿ ನಿಯಮಗಳಿಗೆ ಒಳಪಟ್ಟಿರುವ ಲೈಸೆನ್ಸ್ ಪಡೆದ ವೃತ್ತಿಪರ ಭದ್ರತಾ ಸಿಬ್ಬಂದಿಗಳನ್ನು ನೇಮಿಸಿಕೊಳ್ಳಬೇಕು. ಆರ್ಬಿಐ ಮತ್ತು ಸರ್ಕಾರ ನಗದು ಸಾಗಣೆ ನಿಯಮಗಳ ಪ್ರಕಾರ ನಗದು ವ್ಯಾನ್ಗಳು ಕಡ್ಡಾಯವಾಗಿ ಈ ನಿಯಮಗಳನ್ನು ಪಾಲಿಸಬೇಕು. ವಿಶೇಷವಾಗಿ ವಿನ್ಯಾಸಗೊಳಿಸಿದ ವಾಹನಗಳು. ಹೌದು ಸ್ನೇಹಿತರೆ, ನಗದು ಮತ್ತು ಸಿಬ್ಬಂದಿಗಾಗಿ ಪ್ರತ್ಯೇಕ ವಿಭಾಗಗಳಿರುವ ಮಾರ್ಪಡಿಸಿದ ಲೈಟ್ ಮೋಟಾರ್ ವೆಹಿಕಲ್ ಮಾತ್ರ ಬಳಸಬೇಕು. ಶಸ್ತ್ರಸಜ್ಜಿತ ಭದ್ರತಾ ಸಿಬ್ಬಂದಿ. ಆರ್ಬಿಐ ನಿಯಮಗಳ ಪ್ರಕಾರ ಪ್ರತಿ ವ್ಯಾನ್ನಲ್ಲಿ ಚಾಲಕನ ಜೊತೆಗೆ ಕನಿಷ್ಠ 2 ಶಸ್ತ್ರಸಜ್ಜಿತ ಭದ್ರತಾ ಸಿಬ್ಬಂದಿಗಳು, ಅಂದರೆ ಗನ್ಮ್ಯಾನ್ಗಳು ಮತ್ತು ಪಾಲಕರು ಇರಬೇಕು. ತಾಂತ್ರಿಕ ಮೇಲ್ವಿಚಾರಣೆ. ವಾಹನವು ಕಡ್ಡಾಯವಾಗಿ ಜಿಪಿಎಸ್ ಟ್ರ್ಯಾಕಿಂಗ್ ವ್ಯವಸ್ಥೆಯನ್ನು ಹೊಂದಿರಬೇಕು ಮತ್ತು ಅದನ್ನು ಲೈವ್ ಆಗಿ ಮೇಲ್ವಿಚಾರಣೆ ಮಾಡಬೇಕು. ವಾಹನಗಳ ಒಳಗೆ ಮತ್ತು ಹೊರಗೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಬೇಕು. ಜಿಯೋಫೆನ್ಸಿಂಗ್ ತಂತ್ರಜ್ಞಾನದ ಮೂಲಕ ಹತ್ತಿರದ ಪೊಲೀಸ್ ಠಾಣೆಗಳನ್ನು ನಕ್ಷೆಯಲ್ಲಿ ಗುರುತಿಸಿ ತುರ್ತು ಸಂದರ್ಭಗಳಲ್ಲಿ ಸಂಪರ್ಕಿಸುವ ವ್ಯವಸ್ಥೆ ಇರಬೇಕು. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ.